ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನು ಮಹಂತೇಶ್ ಇಟಣಗಿ. ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಪೊಲೀಸ್ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅಂದರೆ 2024-25 ನೇಮಕಾತಿ ಅಥವಾ ಇದು 2025-26 ಅಂತ ಆಗಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪಿ ಸಿ ಮತ್ತು ಪಿ ಎಸ್ ಐಗಳಲ್ಲಿ ಎಷ್ಟು ನೇಮಕಾತಿಗಳಾಗಲಿವೆ, ಹಾಗೆ ಈ ಒಂದು ನೇಮಕಾತಿಗಳು ಯಾವಾಗ ಆರಂಭವಾಗಿದೆ ಎಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲದಾಗಿ ನೋಡೋದಾದರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಹೊಸ ನೇಮಕಾತಿ 2024 ಮತ್ತು 25 ಅಂತ ಇದೆ. ಸೊ ಇದಕ್ಕೆ ನೋಡೋದಾದರೆ ನಮ್ಮ ಒಂದು ಗೃಹ ಮಂತ್ರಿಗಳಾದಂಥವರು ಜಿ ಪರಮೇಶ್ವರ್ ಅವರು 15,000 ಪೊಲೀಸ್ ಕಾನ್ಸ್ಟೇಬಲ್ಗಳು ಹುದ್ದೆಗಳು ಖಾಲಿ ಇದ್ದು, ಸೊ ಇವುಗಳನ್ನ ಬರುವಂಥ 5 ವರ್ಷಗಳಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದರು. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ವರ್ಷ ಅಂದರೆ 2024-25 ಈ ವರ್ಷದಲ್ಲಿ 4,000ರಿಂದ 5,000 ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಆಗಲಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಇದರಲ್ಲಿ ಯಾವುವು ಅಂತಂದರೆ ಪಿ ಸಿಯಲ್ಲಿ CRDR ಮತ್ತು ಸಿವಿಲ್ ಆಗಿರ್ಬೋದು, ಹಾಗೆ KSRP ಮತ್ತು KSSF ಇವೆಲ್ಲವೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಆಗಲಿದೆ ಈ ವರ್ಷ ಅಥವಾ ಇನ್ನು ಬರುವ ವರ್ಷದಲ್ಲಿ 4,000ರಿಂದ 5,000 ಪೊಲೀಸ್ ಕಾನ್ಸ್ಟೇಬಲ್ಗಳು ನೇಮಕಾತಿ ಆಗಲಿದ್ದಾವೆ. ಸೊ ಈ ಒಂದು ಪೊಲೀಸ್ ಕಾನ್ಸ್ಟೇಬಲಲ್ಲಿ CRDR ಆಗಿರ್ಬೋದು, ಸಿವಿಲ್ ಆಗಿರ್ಬೋದು ಮತ್ತು KSRP ಆಗಿರ್ಬೋದು ಮತ್ತು KSSF ಆಗಿರ್ಬೋದು ಎಷ್ಟೆಷ್ಟಾಗಿದೆ ಅಂತ ಮುಂದಿನ ಒಂದು ಇದರಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೆ ಇನ್ನು ಪಿ ಎಸ್ ಐನ ನಾವು ತೆಗೆದುಕೊಂಡಾಗ ಸ್ನೇಹಿತರೆ, ಪಿ ಎಸ್ ಐಯಲ್ಲಿ 948 ಮುಂದಿನ 2 ವರ್ಷಗಳಲ್ಲಿ ಈ ಒಂದು ಹುದ್ದೆಗಳಿಗೆ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಇವುಗಳಿಗೆ ಎಷ್ಟು ಹುದ್ದೆಗಳಿದ್ದಾವೆ, ಯಾವ ನೇಮಕಾತಿ ಆಗ್ತವೆ ಎಂಬುದನ್ನು ನೋಡ್ತಾ ಹೋದರೆ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲನ್ನು ತೆಗೆದುಕೊಂಡಾಗ ಮೊದಲೇದಾಗಿ ಪಿ ಸಿ CRDR ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ 2,000 ಹುದ್ದೆಗಳು ಖಾಲಿದ್ದು, ಸೊ ಈ ಒಂದು ವರ್ಷದಲ್ಲಿ ಅಥವಾ 2024-25 ಸಾಲಿನಲ್ಲಿ 2,000 ಹುದ್ದೆಗಳು ಈ ಒಂದು ಪಿ ಸಿ CRDR ಮತ್ತು ಸಿವಿಲಲ್ಲಿ ಖಾಲಾಗೋದಂತ ಕೆಲವೊಂದಿಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ. ಸೊ 2,000 ಆಗ್ಬೋದು, ಸೊ ಇದಕ್ಕಿಂತನೂ ಜಾಸ್ತಿನೂ ಕೂಡ ಆಗ್ಬೋದು ಸ್ನೇಹಿತರೆ. ಇನ್ನು ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, KSRPನ ತೆಗೆದುಕೊಂಡಾಗ KSRPಯಲ್ಲಿ 1,500 + 614 = 2,114 ಪೋಸ್ಟ್ಗಳು ಈ ವರ್ಷ ಏನಾಗಿದೆ ಖಾಲಾಗುವ ಸಾಧ್ಯತೆ ಇದೆ. ಸೊ ಈ 1,500 ಯಾವುದಪ್ಪ ಅಂದರೆ 15 ನಾನ್ HKಗಳಾಗಿರ್ತವೆ. ಇನ್ನು ಏನಪ್ಪ ಅಂದರೆ 614 ಇದು HK ಪೋಸ್ಟ್ ಆಗಿರ್ತವೆ. ಹಾಗಾದರೆ 1,500 ಎಷ್ಟಾಗುತ್ತೆ ಅಂತ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಪುರುಷರಲ್ಲಿ ಅಂದರೆ ಪುರುಷ ಒಟ್ಟು 1,420 ನೇಮಕಾತಿಗಳಾಗಿದೆ ಈ ಒಂದು KSRPಯಲ್ಲಿ. ಪುರುಷರಿಗೆ ಒಟ್ಟು 1,420 ನೇಮಕಾತಿಗಳಾಗಿದ್ದು, ಇದರಲ್ಲಿ ಡೈರೆಕ್ಟ್ ಕ್ಯಾಂಡಿಡೇಟ್ಗೆ 1,397 ಪೋಸ್ಟ್ಗಳು ಸಿಗಲಿದೆ. ಹಾಗೆ ಕ್ರೀಡಾ ಮೀಸಲಾತಿ ಯಾರಾದರೂ ನ್ಯಾಷನಲ್ ಇಂಟರ್ನ್ಯಾಷನಲಲ್ಲಿ 2 ಮೆಡಲ್ ಹೊಡೆದಿರ್ತಾರಲ್ಲ, ಸೊ ಅಂಥ ಅಭ್ಯರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ ಕ್ರೀಡಾ ಮೀಸಲಾತಿ ಅಂತ ಕೊಡ್ತಾ ಇದ್ದಾರೆ. ಸೊ ಇವರಿಗೆ 28 ಪೋಸ್ಟ್ಗಳ ಮೀಸಲಾತಿಯನ್ನು ಈ ಸಲ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮಹಿಳೆಯರಿಗೆ 78 ಪೋಸ್ಟ್ಗಳು ಖಾಲಿದ್ದಾವೆ. ಸೊ 78 ಪೋಸ್ಟ್ಗಳು ಖಾಲಾಗೋದಿದೆ. ಹಾಗೆ 2 ಏನಪ್ಪ ಅಂದರೆ ಕ್ರೀಡಾ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಸೊ ಇದು ನಾನ್ HK ಆಗಿದೆ ಸ್ನೇಹಿತರೆ. ಸೊ ನಾನ್ HK ಆಗಿದೆ. ಇನ್ನು HKನ ತೆಗೆದುಕೊಂಡಾಗ ಪುರುಷರಿಗೆ ಒಟ್ಟು 603 HK ಹುದ್ದೆಗೆ ಸಂಬಂಧಪಟ್ಟಂತೆ ಖಾಲಾಗುತ್ತೆ. ಹಾಗೆ ಇನ್ನು ಡೈರೆಕ್ಟ್ ಕ್ಯಾಂಡಿಡೇಟಲ್ಲಿ 591 ಖಾಲಾದರೆ ಮೀಸಲಾತಿಯಲ್ಲಿ ಅಂದರೆ ಕ್ರೀಡಾ ಮೀಸಲಾತಿಯಲ್ಲಿ 12 ಪೋಸ್ಟ್ಗಳು ಖಾಲಾಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 11 ಪೋಸ್ಟ್ಗಳು ಈ ಒಂದು HKಗೆ ಸಂಬಂಧಪಟ್ಟಂತೆ ಖಾಲಾಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಒಟ್ಟಾರೆಗೆ KSRPನ ತೆಗೆದುಕೊಂಡಾಗ ಒಟ್ಟು ಎಷ್ಟಿರ್ತಕ್ಕಂಥದ್ದು ಅಂದರೆ 1,500 + 614 ಪೋಸ್ಟ್ಗಳಿದ್ದು, ಟೋಟಲಾಗಿ 2,114 ಪೋಸ್ಟ್ಗಳು ಅಂದರೆ ಈ ವರ್ಷದಲ್ಲಿ ಅಥವಾ ಇನ್ನು ಬರುವ ವರ್ಷದಲ್ಲಿ ಖಾಲಾಗೋ ಸಾಧ್ಯತೆ ಇದೆ. ಹಾಗಾದರೆ ಇದರಲ್ಲಿ ನೋಡೋದಾದರೆ ಹೆಚ್ಚು ಪುರುಷರಿಗೆ ಅಂದರೆ ನಾನ್ HKಗೆ ಸಂಬಂಧಪಟ್ಟಂತೆ ನಾನ್ HKಗೆ ಸಂಬಂಧಪಟ್ಟಂತೆ 1,420 ಪೋಸ್ಟ್ಗಳಿರೋದು ನಮಗೆ ಕಂಡು ಬರ್ತದೆ. ಸೊ ಇದಿಷ್ಟು ಏನಪ್ಪ ಅಂದರೆ KSRPಯಲ್ಲಿ ಈ ವರ್ಷ ಆಗುವಂಥ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ಗಳಿದ್ದಾವೆ, ಎಷ್ಟು ಪೋಸ್ಟ್ಗಳು ಖಾಲಾಗುತ್ತೆ ಎಂಬುದರ ಮಾಹಿತಿ ಇರ್ತದೆ. ಇನ್ನು ನೆಕ್ಸ್ಟ್ ನೋಡಿದಾಗ ಸ್ನೇಹಿತರೆ, KSSFನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ 1,000 ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಒಂದು ಲೆಟರ್ ಕೂಡ ಬಂದಿತ್ತು. ಸೊ ನೇಮಕಾತಿ ಮಾಡಿ ಅಂತ ಒಂದು ಲೆಟರ್ ಕೂಡ ಹರಿದಾಡ್ತಾ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ 1,000 ಪೊಲೀಸ್ ಕಾನ್ಸ್ಟೇಬಲ್ಗಳಿದ್ದಾವೆ. ಸೊ ಈ ಒಂದು 1,000 ಪೊಲೀಸ್ ಕಾನ್ಸ್ಟೇಬಲಲ್ಲಿ ಅಥವಾ KSSFಲ್ಲಿ 1,000 ಏನಿದೆ, ಸೊ ಇದರಲ್ಲಿ 800 ಕೂಡ ಏನಾಗುತ್ತೆ ಅಂದರೆ ಪಿ ಸಿ ಕಾಲಾಗುತ್ತೆ. ಸೊ ಇನ್ನು 200 ಏನಾಗ್ಬೋದು ಅಂತಂದರೆ PSI ಕಾಲಾಗ್ಬೋದು. ಅದರಲ್ಲಿ ಅಂತಂದರೆ KSSFನ PSIನಲ್ಲಿ 200 ಕೂಡ ಏನಪ್ಪ ಅಂದರೆ ಇವು PSI ಆಗ್ಬೋದು. ಉಳ್ಕಿದ್ದು ಏನಿದೆ 800 ಇದು ಪಿ ಸಿ ಕಾಲಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, PSI ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ PSIಗಳಲ್ಲಿ 948 ಪೋಸ್ಟ್ಗಳನ್ನ ಮುಂದಿನ 2 ವರ್ಷದಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ವರ್ಷದಲ್ಲಿ ಅಥವಾ 2024-25ರಲ್ಲಿ 300ರಿಂದ 400 ಪೋಸ್ಟ್ಗಳು ಏನಪ್ಪ ಅಂದರೆ ಖಾಲಾಗುವ ಸಾಧ್ಯತೆ ಇದೆ. ಹಾಗೆ ಮುಂದಿನ ವರ್ಷದಲ್ಲಿ ಅಂದರೆ ಮತ್ತೆ ನೆಕ್ಸ್ಟ್ ಇರ್ತದಲ್ಲಿ ಮತ್ತೆ 300 ಪೋಸ್ಟ್ಗಳು ಖಾಲಿಯಾಗಿದೆ. ಟೋಟಲಾಗಿ ಏನು 900 ಖಾಲಿದಾವಲ್ಲ, ಸೊ ಹಂತವಾಗಿ 300 ಮತ್ತು 300 ಈ ರೀತಿಯಾಗಿರ್ತಕ್ಕಂಥ ನೇಮಕಾತಿಯನ್ನು ಮಾಡಲಿದೆ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಇನ್ನು ಪಿ ಸಿ ಮತ್ತು PSIಗೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಅಂತ ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಸರ್ ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ,
ಸೊ ಎಷ್ಟು ನೇಮಕಾತಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಎಷ್ಟು ನೇಮಕಾತಿಗಳಾಗುತ್ತೆ ಅಥವಾ ಎಷ್ಟು ಪೋಸ್ಟ್‌ಗಳು ಕರೀತಾರೆ ಅನ್ನೋದನ್ನ ಈಗಾಗಲೇ ನಾನು ಹೇಳಿದ್ದೀನಿ. ಸೊ ಅದು ಆಗ್ಬೋದು, ಇಲ್ಲ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ಇಲ್ಲ ಅದಕ್ಕಿಂತ ಕಡಿಮೆನೂ ಆಗ್ಬೋದು. ಬಟ್ ಈ ಒಂದು ನೇಮಕಾತಿಯನ್ನು ತೆಗೆದುಕೊಂಡಾಗ ಈ ಒಂದು ನೇಮಕಾತಿ ಯಾವಾಗ ಆಗುತ್ತೆ ಅಂತ ಕೆಲವೊಂದಿಷ್ಟು ಮಂದಿ ಕೇಳ್ತಾ ಇದ್ದಾರೆ. ಅಂತಂದರೆ ಸ್ನೇಹಿತರೆ, ಈ ಒಂದು ಪಿಸಿಗೆ ಸಂಬಂಧಪಟ್ಟಂತೆ ನವೆಂಬರ್ ಅಥವಾ ಡಿಸೆಂಬರ್ ಅಥವಾ ಜನವರಿಯಲ್ಲೂ ಕೂಡ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ, ಅಂದರೆ ಇದು 2024-25 ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಆಗ್ಬೋದು. ನನಗನ್ಸಿದ ಮಟ್ಟಿಗೆ ಡಿಸೆಂಬರಲ್ಲಿ ಹೆಚ್ಚು ಹೋಪ್ ಇದೆ ಸ್ನೇಹಿತರೆ. ಸೊ ಕೆಲವು ಮಾಹಿತಿಗಳು ಬರ್ತಾ ಇದ್ದಾವೆ. ಸೊ ಡಿಸೆಂಬರಲ್ಲಿ ನೇಮಕಾತಿ ಆಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್‌ಗೆ ಸಂಬಂಧಪಟ್ಟಂತೆ ಅಂತ ಇದೆ. ಹಾಗೆ ಇನ್ನು ಅಕಸ್ಮಾತ್ ಡಿಸೆಂಬರಲ್ಲಿ ಆಗಲಿಲ್ಲ ಅಂತಂದರೆ ಸೊ ಜನವರಿಯಲ್ಲಿ ಅಂತೂ ಖಂಡಿತ ಆಗೇ ಆಗುತ್ತೆ. ಸೊ ಜನವರಿಯಲ್ಲಿ ಆದರೆ ಏನಾಗುತ್ತೆ ಅಂತಂದರೆ, ಸೊ ಇದು ಏನು 2024 ಮತ್ತು 25 ಅಂತ ಏನು ನೇಮಕಾತಿ ಇದೆ, ಸೊ ಇದೇನಾಗುತ್ತೆ ಅಂದರೆ 2025 ಮತ್ತು 26ರ ನೇಮಕಾತಿ ಅಂತ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ನಾನು ಏನೇನು ತಗೊಟ್ಟಿದ್ದೇನೆ 2024-25 ಅಂತ ಕೊಟ್ಟಿದ್ದೀನಿ. ಸೊ ಇದೇನಾದರೂ ಚೇಂಜ್ ಆತಂದರೆ ಸೊ ಇದೇ ವರ್ಷದಲ್ಲಿ ನೇಮಕಾತಿ ಆದಂದರೆ 2024-25 ಅಂತ ಬರ್ತದೆ. ಸೊ ನೆಕ್ಸ್ಟ್ ವರ್ಷದಲ್ಲಿ ಆತಂದರೆ 25-26 ಅಂತ ಬರ್ತದೆ. ಸೊ ಆಲ್ಮೋಸ್ಟ್ ಆಗಿ ಡಿಸೆಂಬರ್ ಒಳಗಾಗಿದೆ ಅಥವಾ ಡಿಸೆಂಬರಲ್ಲಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ನೇಮಕಾತಿ ಆಗುವ ಸಾಧ್ಯತೆ ಇದೆ. ಸೊ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಾದರೆ ಇನ್ನು PSI ನೋಡೋದಾದ್ರೆ ಸ್ನೇಹಿತರೆ, ಆಗಲೇ ಹೇಳಿದಾಗೆ 300 ಪೋಸ್ಟ್ಗಳಿದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಸೊ PSIಯಲ್ಲಿ ಇರ್ತಕ್ಕಂಥ ಈ ಒಂದು ಏನು 300 ಪೋಸ್ಟ್ಗಳಿದ್ದಾವೆ. ಸೊ ಇವುಗಳನ್ನ ಸೊ ಈಗಾಗಲೇ ಇರ್ತಕ್ಕಂಥ ಪೈಪೋಟಿ ಲಿಸ್ಟು ಕೂಡ ಇನ್ನು ಬರಬೇಕಿದೆ ಇನ್ನು ಕೆಲವೇ ದಿನಗಳಲ್ಲಿ. ಇನ್ನು ಅಕ್ಟೋಬರಲ್ಲಿ PSI 402 ಎಕ್ಸಾಮ್ ಇದೆ. ಸೊ ಈ ಒಂದು 402 ಎಕ್ಸಾಮ್ ಆಗಿದೆ. ಇದು ಕೂಡ ರಿಸಲ್ಟ್ ಬರಬೇಕು. ಸೊ ಇದು ಕೂಡ ಎಲ್ಲ ಯಾವುದೇ ಗದ್ದಲ ಇಲ್ಲದೆ, ಏನೂ ತೊಂದರೆಗಳಾಗಲ್ದೆ ಈ ಒಂದು ನೇಮಕಾತಿ ಕಂಪ್ಲೀಟ್ ಆತಂದರೆ ಸೊ ಈ ನೆಕ್ಸ್ಟ್ ಇರ್ತಕ್ಕಂಥ ನೇಮಕಾತಿ 300 ಪೋಸ್ಟ್ ಕಾಲಾಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಯಾವಾಗ ಆಗುತ್ತೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಯಾಕಂದರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ 402 ಇನ್ನೂ ಎಕ್ಸಾಮ್ ಆಗಬೇಕಾಗಿದೆ. ಸೊ ಇದು ಒಂದು ಎಕ್ಸಾಮ್ ಆಯ್ತಂದರೆ ಸೊ ನೆಕ್ಸ್ಟ್ ಮೆಡಿಕಲ್ ಲಿಸ್ಟು, ಅದರ ನಂತರದಲ್ಲಿ ಎಲ್ಲ ಆಯ್ತು ಅಂತಂದರೆ ಸೊ ಆ ಒಂದು ನೇಮಕಾತಿ ಆಗೋಕ್ಕೆ ಇನ್ನೂ ಒಂದು 2ರಿಂದ 3 ತಿಂಗಳ ಸಮಯಾವಕಾಶ ಬೇಕಾಗುತ್ತೆ. ಸೊ ತದನಂತರದಲ್ಲಿ ಈ ಒಂದು PSI ಸಂಬಂಧಪಟ್ಟಂತೆ ನೇಮಕಾತಿ ಆಗ್ಬೋದು ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, 2024ರ 25ರ ನೇಮಕಾತಿಗೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೋಡ್ತಾ ಹೋಗೋಣ. ಸೊ ಸರ್ ಹೇಳಿದ್ರು ಈಗಾಗಲೇ, ಸೊ 4000ರಿಂದ 5000 ಪೊಲೀಸ್ ಕಾನ್ಸ್ಟೇಬಲ್ಗಳು ನೇಮಕಾತಿ ಆಗಲಿದೆ ಅಂತ ಹೇಳಿದ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಮಾಹಿತಿ ನೋಡಿದಾಗ ಸ್ನೇಹಿತರೆ, ಈ ಒಂದು ನೇಮಕಾತಿಗಳು ಯಾವ ಸಂದರ್ಭ ಬೇಕಾದಲ್ಲೂ ಆಗ್ಬೋದು. ಸೊ ಹೇಳಿದ್ದೀನಾಗಲೇ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ನವೆಂಬರ್ ಅಥವಾ ಡಿಸೆಂಬರಲ್ಲೇ ಆಗ್ಬೋದು. ಸೊ ಅದಕ್ಕಿಂತ ಮುಂಚೆನೇ ಆಗ್ಬೋದು, ಹೆಚ್ಚಿನ ಆಗ್ಬೋದು. ಆಲ್ಮೋಸ್ಟ್ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಆಗುತ್ತೆ. ಸೊ ಆದ ಉದ್ದೇಶದಿಂದ ಏನಾಗುತ್ತೆ ಅಂತಂದರೆ, ಸೊ ನೇಮಕಾತಿ ಆದ ಕೆಲವೇ ದಿನಗಳಲ್ಲಿ ಇವುಗಳಿಗೆ ಎಕ್ಸಾಮ್ ನಡೆಸುವ ಸಾಧ್ಯತೆ ಇದೆ. ಸೊ ನೇಮಕಾತಿ ಆದ ಕೆಲವೇ ದಿನಗಳೇ ಅಂದರೆ ನೋಟಿಫಿಕೇಷನ್ಗೆ ಒಂದು 20ರಿಂದ 30 ದಿನ ಟೈಮಿಂಗ್ ಕೊಡ್ತಾರೆ. ಸೊ 30 ದಿನ ಟೈಮಿಂಗ್ ಕೊಟ್ಟರೆ ಸೊ ನೆಕ್ಸ್ಟ್ ಮಂತಲ್ಲಿ ಕೂಡ ಇವುಗಳಿಗೆ ಎಕ್ಸಾಮ್ ನಡೆಸುವ ಸಾಧ್ಯತೆ ಇದೆ. ಒಂದೊಂದು ಸಲ ಏನಾಗಿತ್ತು ಅಂತಂದರೆ, ಸೊ ನೋಟಿಫಿಕೇಷನ್ ಏನು ಡೇಟನ್ನು ಹೊರಡಿಸಿದ್ರಲ್ಲ, ಆ ನೋಟಿಫಿಕೇಷನ್ ಡೇಟಲ್ಲೇ ಎಕ್ಸಾಮ್ ಡೇಟನ್ನು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ರು. ಸೊ ಆ ಒಂದು ಉದ್ದೇಶದಿಂದ ಈ ಸಲನೂ ಕೂಡ ಜಾಸ್ತಿ ಪೋಸ್ಟ್ಗಳು ಖಾಲಿ ಇರೋದ್ರಿಂದ ಸೊ ಏನಾಗುತ್ತೆ ಅಂತಂದರೆ, ಸೊ ಬೇಗ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಈಗಾಗಲೇ ಏನು ಮಾಡ್ತಾಯಿದ್ದಾರೆ, ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ ಆ ಒಂದು ಉದ್ದೇಶದಿಂದ ಬೇಗ ಎಲ್ಲ ಒಂದು ನೇಮಕಾತಿ ಮಾಡಬೇಕು ಅಂತ ಆ ಒಂದು ಉದ್ದೇಶ ಏನು ಮಾಡ್ತಾರೆ, ಸೊ ಬೇಗ ನೇಮಕಾತಿಯನ್ನು ಹೊರಡಿಸಿದೆ ಅಂತಂದರೆ ಸೊ ಕೆಲವೇ ದಿನಗಳಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸೊ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಸೊ ಆ ಒಂದು ಉದ್ದೇಶದಿಂದ ಪರೀಕ್ಷೆ ತಯಾರಿನ ಇವತ್ತಿನಿಂದನೇ ಶುರು ಮಾಡಿ ಅಂತ ಹೇಳ್ತೀವಿ. ಸೊ ಏನಿದೆ ಸಿಲೆಬಸನ್ನು ತೆಗೆದುಕೊಳ್ಳಿ, ಮತ್ತು ಕ್ವಶನ್ ಪೇಪರನ್ನು ತೆಗೆದುಕೊಳ್ಳಿ. ಸೊ ಏನೇನು ಓದಬೇಕು, ಏನಿದೆ ಇಂಪಾರ್ಟೆಂಟಾಗಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, ಸೊ ಅವುಗಳೆಲ್ಲ ಸ್ವಲ್ಪ ಗಮನ ಹರಿಸಿ. ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಸೊ ಇವುಗಳನ್ನೆಲ್ಲವನ್ನು ಕೂಡ ಸೊ ಏನು ಮಾಡಿ ಅಂತಂದರೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತಿನಿಂದನೇ ತಯಾರಿ ಪ್ರಾರಂಭ ಮಾಡಿ ಅಂತ ಹೇಳ್ತೀನಿ. ಸೊ ಈಗಾಗಲೇ ಗೊತ್ತಿರುತ್ತೆ ನಮಗೆಲ್ಲರಿಗೂ, ಸೊ ವಯೋಮಿತಿ ಸಡಿಲಿಕೆ ಕೂಡ ಈ ಒಂದು ನೇಮಕಾತಿಯಲ್ಲಿ ಸಿಗಲಿದೆ ಸ್ನೇಹಿತರೆ. ಸೊ ಅಲ್ಲಿ ಎಲ್ಲರೂ ಕೇಳಿ ಬರ್ತದೆ ಅಂತಂದರೆ, ಸೊ 33 ವರ್ಷಗಳವರೆಗೆ ವಯೋಮಿತಿ ಸಡಿಲಿಕೆಯನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಯೋಮಿತಿ ಸಡಿಲಿಕೆ ಈ ಬರ್ತಕ್ಕಂಥ ಒಂದೇ ನೇಮಕಾತಿಗಳಲ್ಲಿ ಅಥವಾ ಈ ಮುಂದಿನ ವರ್ಷ ಆಗ್ತಿರ್ತಕ್ಕಂಥ ಒಂದೇ ನೇಮಕಾತಿಗಳಿಗೆ ಈ ಒಂದು 33 ವರ್ಷ ಏನಿದೆ ಸೊ ಅದು ಇದಾಗುತ್ತೆ. ಮತ್ತು ನೆಕ್ಸ್ಟ್ ಇರ್ತಕ್ಕಂಥ ನೇಮಕಾತಿಗಳಿಗೆ ಏನಾಗುತ್ತೆ ಅಂದರೆ, ಸೊ 27 ವರ್ಷ ಏನಿದೆ ಸೊ ಆ್ಯಸ್ ಇಟ್ ಈಸ್ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದರೆ ಈ ವರ್ಷ ಇರ್ತಕ್ಕಂಥದ್ದು ಏನಪ್ಪ ಅಂದರೆ 33 ವರ್ಷ ವಯೋಮಿತಿ ಸಡಿಲಿಕೆ ಇರೋದ್ರಿಂದ ಸೊ ಈ ಸಲ ಏನಾಗುತ್ತೆ, ಹೆಚ್ಚು ಕಾಂಪಿಟೇಷನ್ ಆಗುತ್ತೆ. ಆಲ್ರೆಡಿ ಗೊತ್ತಿರೋ ಹಾಗೆ ಹೆಚ್ಚು ಅರ್ಜಿಗಳು ಕೂಡ ಸಲ್ಲಿಕೆ ಆಗುತ್ತೆ. ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆದರೆ ಹೆಚ್ಚು ಕಾಂಪಿಟೇಷನ್ ಆಗೇ ಆಗುತ್ತೆ. ಹೆಚ್ಚು ಕಾಂಪಿಟೇಷನ್ ಆದರೆ ಮೆರಿಟು ಕೂಡ ಹೆಚ್ಚಾಗೇ ಹೋಗುತ್ತೆ. ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಬೆಂಗಳೂರು ಸಿಟಿಯಲ್ಲಿ GMಗೆ 80, 79 ಮಟ್ಟ ನಿಂತಿದೆ. ಸೊ ಅಕಸ್ಮಾತಾಗಿ ಇದೇ ರೀತಿ ಏನಾದರೂ ಮತ್ತು ಏಜ್ ಕನ್ಸಿಡರ್ ಏನಾದರೂ ಕೊಟ್ಟರೆ ಈ ಸಲ GMಗೆ ಸೊ 85ರವರೆಗೂ ಕೂಡ ಹೋಗ್ಬೋದು ಸ್ನೇಹಿತರೆ. ಸೊ 85ವರೆಗೂ ಕೂಡ ಸೊ GMಲ್ಲಿ ಕ್ಯಾಟಗರಿಯಲ್ಲಿ ಮೆರಿಟ್ ಲಿಸ್ಟ್ ಹೋಗ್ಬೋದು ಅಂತ ಹೇಳ್ತೀನಿ. ಸೊ 85 ಅಲ್ಲ, ಸೊ ನೀವು ಏನು ಮಾಡಿ ಟಾರ್ಗೆಟ್ ಹಾಕ್ಕೊಳ್ಳಿ, 95 ಅಂತ ಟಾರ್ಗೆಟ್ ಹಾಕ್ಕೊಳ್ಳಿ. ಸೊ 95 ಮಾರ್ಕ್ಸನ್ನು ತೆಗಿಲೇಬೇಕು ನಾವು ಅಂತ ಆ ರೀತಿ ನೀವು ಸ್ಟಡಿ ಮಾಡಿದರೆ ಮಾತ್ರ ಈ ಒಂದು ಬರುವಂಥ ನೇಮಕಾತಿಗಳಿಗೆ ನೀವು ಸೆಲೆಕ್ಷನ್ ಆಗ್ತೀರಾ. ಸೊ ಆಲ್ಮೋಸ್ಟ್ 85 ಮಾತ್ರ ಈ ಸಲ ಖಂಡಿತವಾಗಿಯೂ
GMಲ್ಲಿ 85 ಮಾರ್ಕ್ಸ್ ಏನು ಪಡ್ಕೋತೀರಿ, ಸೊ ಅವ್ರು ಸೆಲೆಕ್ಷನ್ ಆಗ್ತೀರಿ. ಸೊ ಯಾಕಂದರೆ 80 ಹೋದ ಸಲ ನಿಂತಿದೆ ಅಂತಂದರೆ ಈ ವರ್ಷ ಮತ್ತೆ ನೇಮಕಾತಿ ಜಾಸ್ತಿ ಆಗಿರೋದ್ರಿಂದ, ವಯಸ್ಸು ಜಾಸ್ತಿ ಆಗಿರೋದ್ರಿಂದ ಖಂಡಿತವಾಗ್ಲೂ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಕೂಡ ಮೆರಿಟ್ ಕೂಡ ಜಾಸ್ತಿ ನಿಲ್ಲುತ್ತೆ. ಸೊ ಆ ಒಂದು ಉದ್ದೇಶದಿಂದ ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ಏನು ಸಹಾಯ ಮಾಡ್ತೀವಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಅಂತ ನೋಡ್ತಾ ಹೋಗೋದು ಸ್ನೇಹಿತರೆ. ಸೊ ಈ ಒಂದು ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಪ್ರಮುಖ ವಿಷಯಗಳ ಮಾಹಿತಿ ಅಂದರೆ ಇನ್ನು 100 ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಸೊ ನಮ್ಮ ಈ ಒಂದು ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಏನು ಮಾಡ್ತೀವಿ ನೀಡ್ತಾ ಹೋಗ್ತೀವಿ. ಸೊ ಯಾವ ರೀತಿ ಅಂತಂದರೆ, ಸೊ ಈ ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಂದ ಸೊ ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ, ಸೊ ಆ ಒಂದು ಟಾಪಿಕನ್ನು ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನ ಏನು ಮಾಡ್ತೀವಿ, ಸೊ 5 ಟಾಪಿಕ್ಸ್ಗಳನ್ನ ಅದನ್ನು ತೆಗೆದುಕೊಂಡು ಅವುಗಳು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೊ ಇವು ಕೂಡ ಸುದ್ದಿಯಲ್ಲಿರಬೇಕು. ಅವು ಹೆಚ್ಚು ಪ್ರಚಲಿತವಾಗಿ ಸುದ್ದಿಯಲ್ಲಿದ್ದು ಅವುಗಳು ಹೆಚ್ಚು ಬಾರಿ ಎಕ್ಸಾಮ್ಗೆ ಕ್ವಶನ್ ಆಗಿರಬೇಕು. ಅಂಥ ಟಾಪಿಕ್ಗಳನ್ನ ಏನು ಮಾಡ್ತೀವಿ ನಾವು ತೆಗೆದುಕೊಂಡು ಸೊ 100+ ಟಾಪಿಕ್ಗಳ ಬಗ್ಗೆ ವಿಡಿಯೋನ ಮಾಡ್ತೀವಿ. ಸೊ ಎಲ್ಲವೂ ಕೂಡ ಸೊ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ವಿಡಿಯೋನ ಮಾಡ್ತಾ ಹೋಗ್ತೀನಿ. ಸೊ ಸಾಧ್ಯವಾದಷ್ಟು ಇವುಗಳನ್ನ ತಾವುಗಳು ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ನಮ್ಮ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಅಂದರೆ ನಿಮ್ಮ ಒಂದು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಲಿಖಿತ ಪರೀಕ್ಷೆ ಯಾವ ರೀತಿ ಇರ್ತದೆ, ಹಾಗೆ ದೈಹಿಕ ಪರೀಕ್ಷೆ ಆಗಿರ್ಬೋದು, ವೈದ್ಯಕೀಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಎಲ್ಲ ಮಾಹಿತಿಗಳನ್ನು ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ನೀಡ್ತಾ ಹೋಗ್ತೀವಿ. ಈಗಾಗಲೇ ಕೂಡ ನಾವು ನೀಡ್ತಾ ಇದ್ದೀವಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಇನ್ನು ಸ್ಟಡಿ ಟ್ರಿಕ್ಸ್ ಕೂಡ ಸ್ನೇಹಿತರೆ. ಸೊ ಯಾವ ರೀತಿಯಾಗಿ ನಾವು ಸ್ಟಡಿಯನ್ನು ಮಾಡಬೇಕು, ಸಿಲೆಬಸ್ ಯಾವ ರೀತಿ ಇರ್ತದೆ, ಹಾಗೆ ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಾವು ಯಾವ ರೀತಿ ಓದಬೇಕು, ನಮ್ಮ ಟೈಮ್ ಟೇಬಲ್ ಯಾವ ರೀತಿ ಇರಬೇಕು, ಇವುಗಳು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಹೇಳೋದಾದರೆ, ಹಾಗೆ ಈ ಹಿಂದೆ ನೇಮಕಾತಿ ಅದರ ಕೆಲವು ಸಲಹೆಗಳು, ಅಂದರೆ ಈಗಾಗಲೇ ಯಾರು ನೇಮಕಾತಿ ಆಗಿರ್ತಾರಲ್ಲ ಸೊ ಅವರನ್ನು ಕರೆಸಿಬಿಟ್ಟು ಸೊ ಅವರು ಯಾವ ರೀತಿಯಾಗಿ ಸ್ಟಡಿಯನ್ನು ಮಾಡಿದರು, ಸೊ ಅವರಿಂದ ನಮಗೆ ಅನುಕೂಲ ಆಗುವಂಥ ಮಾಹಿತಿಗಳೇನು, ಯಾವ ರೀತಿ ಟೈಮ್ ಟೇಬಲನ್ನು ಹಾಕ್ಕೊಂಡಿದ್ರು, ಸೊ ಇವುಗಳೆಲ್ಲವನ್ನು ಕೂಡ ಸೊ ಈಗಾಗಲೇ ಏನು ನೇಮಕಾತಿ ಆಗಿದೆ, ಸೊ ನೇಮಕಾತಿಯಾಗಿ ಆಲ್ರೆಡಿ ಮೆಡಿಕಲ್ ಕೂಡ ನಡೀತಾ ಇದೆ. ಸೊ ಆ ಒಂದು ಅಭ್ಯರ್ಥಿಗಳನ್ನ ಏನು ಮಾಡೋಣ, ಅವ್ರಿಗೆ ಇಂಟರ್ವ್ಯೂವನ್ನು ಕೂಡ ಮಾಡೋಣ. ಸೊ ಆ ಇಂಟರ್ವ್ಯೂವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಸೊ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಸ್ಟಡಿ ಮಾಡಿದ್ರು, ಯಾವ ಬುಕ್ಸ್ಗಳನ್ನ ಓದಿದ್ರು, ಸೊ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಎಂಬುದನ್ನು ಕೆಲವೊಂದಿಷ್ಟು ಇಂಟರ್ವ್ಯೂಗಳನ್ನ ಕೂಡ ನಾವು ಮಾಡೋಣ ಅಂತ ಹೇಳ್ತೀನಿ. ಸೊ ಸಾಧ್ಯವಾದಷ್ಟು ಎಲ್ಲವನ್ನು ಕೂಡ ಮುಂದಿನ ಒಂದು ಅವಧಿಯಲ್ಲಿ ಮಾಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಆಗಿ ಸೊ 100 ಟಾಪಿಕ್ಸ್ ಸ್ನೇಹಿತರೆ. ಸೊ 100 ಟಾಪಿಕ್ಸ್ ಆಗ್ಬೋದು, ಇಲ್ಲ ಅದಕ್ಕಿಂತ ಹೆಚ್ಚೂ ಕೂಡ ಆಗ್ಬೋದು. ಸೊ ಅವುಗಳ ಬಗ್ಗೆ ಏನು ಮಾಡೋದು ಅಂತಂದರೆ, ಸೊ ಮುಂದಿನ ಒಂದು ಅವಧಿಯಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅವುಗಳ ಬಗ್ಗೆ ವಿಡಿಯೋನ ಮಾಡೋದಾಗಿರ್ಬೋದು, ಹಾಗೆ ಅಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ವಿಡಿಯೋನ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತಾ ಹೋಗೋಣ. ಸೊ ಇದು ಕೂಡ ಏನಾಗುತ್ತೆ ಅಂದರೆ, ಸೊ ಮುಂಬರುವಂಥ ನಿಮ್ಗೆ ಒಂದು ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂದರೆ ಸೊ ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನಪ್ಪ ಅಂತಂದರೆ, ಸೊ ಡಿಸೆಂಬರಲ್ಲಿ ಅಥವಾ ಜನವರಿಯಲ್ಲಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ನೋಟಿಫಿಕೇಷನ್ ಆಗೋ ಸಾಧ್ಯತೆ ಇದೆ. ಎಷ್ಟಪ್ಪ ಅಂದರೆ, ಸೊ 4,000ರಿಂದ 5,000 ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಆಗಲಿದೆ. ಸೊ 4ರಿಂದ 5,000ಗಳ ನೇಮಕಾತಿ ಆಗಲಿದೆ. ಸೊ ತುಂಬ ದೊಡ್ಡ ಮಟ್ಟದ ಏನಪ್ಪ ಅಂತಂದರೆ ನೇಮಕಾತಿ ಆಗಿದ್ದು, ಈ ಒಂದು ನೇಮಕಾತಿ ಏನಪ್ಪ ಅಂದರೆ ಹಾಗೆ ಏಜು ಕೂಡ ಜಾಸ್ತಿ ಮಾಡೋದ್ರಿಂದ, ಈಗಾಗಲೇ ಹೇಳಿದ್ದೀನಿ, ಸೊ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಸೊ ಏಜು ಕೂಡ ಜಾಸ್ತಿ ಆಗಿರೋದ್ರಿಂದ ಸೊ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ ಮೆರಿಟ್ ಯಾವ ರೀತಿ ನಿಂತಿದೆ ಅಂತ ಕೂಡ ಗೊತ್ತಿದೆ. ಸೊ ಆ ಒಂದು ಉದ್ದೇಶದಿಂದ ಸೊ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟಡಿ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಸೊ ಮುಂದಿನ ಒಂದು ಅವಧಿಯಲ್ಲಿ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ, ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಬರ್ತವೆ, ನಾನು ಈಗಾಗಲೇ ಹೇಳಿದಾಗೆ ಸೊ 100+ ಟಾಪಿಕ್ಸ್ ಅಂತ ಹೇಳಿದ್ದೀನಿ. ಸೊ ಒಂದೊಂದು ಟಾಪಿಕ್ ಕೂಡ ಒಂದೊಂದು ವಿಡಿಯೋ ಆಗಿರ್ತದೆ. ಸೊ ಈ ಒಂದು ಟಾಪಿಕ್ ಮೇಲೆ ಈಗಾಗಲೇ ಏನು PCಯಲ್ಲಿ ಕೇಳ್ತಕ್ಕಂಥ ಏನು ಪ್ರಶ್ನೆಗಳಿದ್ದಾವೆ, ಅತಿ ಹೆಚ್ಚು ಬಾರಿ ಈ ಒಂದು ಟಾಪಿಕ್ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳಿರ್ತವೆ. ಸೊ ಅವುಗಳನ್ನು ತೆಗೆದುಕೊಂಡು ಸೊ ಈ ಮುಂದಿನ ಇರ್ತಕ್ಕಂಥ ವಿಡಿಯೋಗಳನ್ನ ಮಾಡ್ತಾ ಹೋಗೋಣ. ಸೊ ತಾವುಗಳು ಅದನ್ನೆಲ್ಲರೂ ಕೂಡ ನೋಡಿ. ಯಾಕಂದರೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಈ ಹಿಂದೆ 30 to 35 to 36 ಏನಾಗುತ್ತಿದೆ ಅಂತಂದರೆ ಸೊ ರಿಪೀಟೆಡ್ ಕ್ವಶನ್ಗಳು ಬರ್ತಿದ್ವು. ಸೊ ಬಟ್ ಈಗ ಆಗ್ತಾ ಇಲ್ಲ. ಸೊ ರಿಪೀಟೆಡ್ ಕ್ವಶನ್ಗಳು ಯಾವ ರೀತಿ ಬರ್ತಾ ಇದ್ದಾವೆ ಅಂತಂದರೆ, ಸೊ ಯಾವ ರೀತಿ ರಿಪೀಟೆಡ್ ಕ್ವಶನ್ ಬರೋ ಬದಲು ಏನಾಗುತ್ತೆ ಅಂತಂದರೆ, ಸೊ ಆ ಒಂದು ಟಾಪಿಕ್ ಮೇಲೆ ಕ್ವಶನ್ಗಳು ಬರ್ತಾ ಇದ್ದಾವೆ. ಈಗ ಎಕ್ಸಾಂಪಲ್ ನಾವು ನೋಡೋದಾದರೆ, ಈಗ ಒಂದು ಗಾಂಧೀಜಿ ಬಗ್ಗೆ ನಾವು ಒಂದು ಕೇಳಿದ್ರು ಅಂತ ತಿಳ್ಕೊಳ್ಳಿ. ಸೊ ಗಾಂಧೀಜಿ ಬಗ್ಗೆ ಏನು ಕೇಳ್ತಿದ್ರು, ಏನು ಅಂತಂದರೆ, ಸೊ ಈ ಒಂದು ಗಾಂಧೀಜಿಯವರು ಭಾಗವಹಿಸಿದಂಥ ಕಾಂಗ್ರೆಸ್ ಅಧಿವೇಶನ ಯಾವುದು ಅಥವಾ ಇದಂತ ಕೇಳ್ತಾಯಿದ್ರು. ಸೊ ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ ಈಗ, ಸೊ ಗಾಂಧೀಜಿನ ಮೇಲೆ ಮತ್ತೆ ಯಾವುದಾದ್ರು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಸೊ ಅವುಗಳ ಮೇಲೆ ಇರ್ತಕ್ಕಂಥವು ಏನು ಅಂತೇಳಿ ಸೊ ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಆ ಒಂದು ಉದ್ದೇಶದಿಂದ ಯಾವ ಟಾಪಿಕ್ಗಳು ಇಂಪಾರ್ಟೆಂಟ್ ಆಗಿದ್ದಾವೆ ಸೊ ಅವುಗಳ ಬಗ್ಗೆ ನಾವೇನು ಮಾಡೋಣ, ಸೊ ಮುಂದಿನ ಅವಧಿಯಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಈಗೆಲ್ಲ ಗೊತ್ತಿದೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದು ನಮ್ಮದಲ್ಲ. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಟೆಲಿಗ್ರಾಮ್ ಚಾನಲಲ್ಲಿ ಪ್ರಚಲಿತ ಘಟನೆಗಳಾಗಿರ್ಬೋದು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳಾಗಿರ್ಬೋದು, ಪ್ರಶ್ನೆ ಪತ್ರಿಕೆಗಳು, ಇವುಗಳನ್ನೆಲ್ಲವೂ ಕೂಡ ಇದರಲ್ಲಿ ಹಾಕ್ತಿರ್ತೀವಿ. ಹಾಗೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ವಾಟ್ಸಪ್ ಚಾನಲ್ ಕೂಡ ಇದೆ. ಸೊ ಟೆಲಿಗ್ರಾಮ್ ಕೆಲವೊಂದಿಷ್ಟು ದಿನಗಳಲ್ಲಿ ಅಥವಾ ಏನೋ ಅದು ಇದು ಸುದ್ದಿ ಬರ್ತಾ ಇದೆ. ಸೊ ಅದು ಬಂದಾದರೂ ಕೂಡ ಸೊ ನಮ್ಮ ಒಂದು ವಾಟ್ಸಪ್ ಚಾನಲ್ ಇದೆ. ಸೊ ಇದರಲ್ಲಿ ಕೂಡ ನಿಮಗೆ ಮಾಹಿತಿ ದೊರೆತದೆ.
ಇನ್ನು ಇನ್ಸ್ಟಾಗ್ರಾಮ್ ಕೂಡ ಇದೆ. ಸೊ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು ಅಥವಾ ಅದನ್ನು ಕೂಡ ಫಾಲೋ ಮಾಡ್ಕೋಬೋದು ಅಂತ ಹೇಳ್ತೀನಿ. ಹಾಗೆ ನಮ್ಮ ಒಂದು ಮಹಾಂತೇಶ್ ಶಿಟ್ಟಣಿಗೆ ಅಂತ ನನ್ನ ಪರ್ಸ್ನಲ್ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಸೊ ನೀವುಗಳು ನಿಮ್ಮ ಒಂದು ಏನಾದರೂ ಸಂದೇಶಗಳಿದ್ದರೆ ಅದರಲ್ಲೂ ಕೂಡ ನಮ್ಮ ಒಂದು ಫಾಲೋ ಮಾಡಿಕೊಂಡು ನೀವು ಏನಾದರೂ ಸಂದೇಶಗಳನ್ನ ಕಳಿಸ್ಬೋದು ಅಂತ ಹೇಳ್ತೀನಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.